ಅಂದ್ರೆ ಏನು? ಯೋಗದ ಅರ್ಥ, ಯೋಗ ನಮಗೆ ಏಕೆ ಬೇಕು, ನಂತರದಲ್ಲಿ ಯೋಗದ ಪಿತಾಮಹ ಯಾರು, ಅಷ್ಟಾಂಗ ಯೋಗದ ಪಿತಾಮಹ ಯಾರು, ಅಷ್ಟಾಂಗ ಯೋಗಗಳು ಯಾವುವು, ಆ ಹಂತಗಳು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀವಿ ಅಂತ ಭಾವಿಸ್ತಾರೆ. ಅದಕ್ಕೂ ಪೂರ್ವದಲ್ಲಿ ಇವತ್ತು ಅಧ್ಯಾಯ 9ಕ್ಕೆ ಸಂಬಂಧಪಟ್ಟ ಹಾಗೆ ಯೋಗದಲ್ಲಿ ಬರ್ತಕ್ಕಂತಹ 7ನೇ ಮೆಟ್ಟಿಲು ಯಾವುದು? ಧ್ಯಾನ. ಅದಕ್ಕೂ ಪೂರ್ವದಲ್ಲಿ ಮಕ್ಕಳೇ ನಾವು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡಿರುವ ವಿಷಯಗಳ ಬಗ್ಗೆ ಮೆಲುಕನ್ನ ಹಾಕುವುದಾದ್ರೆ, ಯೋಗ ಅಲ್ಲಿ ಯಾರು ಹೇಳಿ? ಎಸ್, ದೇಹ ಮತ್ತು ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಯೋಗ ವೆರಿ ಗುಡ್. ಯೋಗದ ಪಿತಾಮಹ ಯಾರು? ಪತಂಜಲಿ ಮುನಿಗಳು ಅಥವಾ ಪತಂಜಲಿ ಮಹರ್ಷಿ. ಮುಂದುವರೆದ ನಾವು ಯೋಗಾಸನ ಅಂತ ಕರಿತೀವಿ. ಯಾವುದು? ಯೋಗಾಸನ. ಆಸನಗಳು ಅಂದ್ರೆ ಆಸನಗಳು ಅಂದ್ರೆ ಹೇಳ್ತೀರಿ? ಹೇಳಿದ್ದೀನಿ, ಅಷ್ಟಾಂಗ ಯೋಗದ ಮೆಟ್ಟಿಲುಗಳಲ್ಲಿ ಆಸನವು ಕೂಡ ಒಂದು ಮೆಟ್ಟಿಲು ಅಲ್ವಾ? ಹೌದಲ್ಲ? ಹಾಗಾದ್ರೆ ಆಸನಗಳು ಅಂದ್ರೆ ಏನು? ಎಸ್, 3ನೇ ಮೆಟ್ಟಿಲು. ಎಸ್, ಭಂಗಿಗಳು. ವೆರಿ ಗುಡ್. ಶರೀರದ ವಿವಿಧ ಭಂಗಿಗಳು ಅಥವಾ ನಿಲುವುಗಳನ್ನು ನಾವೇನಂತ ಕರಿತೀವಿ? ಆಸನಗಳು. ಆಸನಗಳ ಪ್ರಕಾರಗಳು ಯಾವ್ಯಾವು? ಆಸನಗಳಲ್ಲಿ 3 ಪ್ರಕಾರಗಳನ್ನು ನಾವು ನಿಂತು ಮಾಡುವ ಆಸನಗಳು, ಕೂತು ಮಾಡುವ ಆಸನಗಳು ಮತ್ತು ಮಲಗಿ ಮಾಡುವಂತಹ ಆಸನ. ಮಲಗಿ ಮಾಡುವಂತಹ ಆಸನಗಳಲ್ಲಿ 2 ಪ್ರಕಾರಗಳನ್ನು ನೋಡ್ತೇವೆ. ಬೆನ್ನಿನ ಮೇಲೆ ಮಲಗಿ ಮಾಡುವಂತಹ ಆಸನಗಳು ಮತ್ತೆ ಹೊಟ್ಟೆಯ ಮೇಲೆ ಮಲಗಿ ಮಾಡುವಂತಹ ಆಸನ. ಹಲವಾರು ಆಸನಗಳನ್ನ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಮುಂದುವರೆದು ಅಷ್ಟಾಂಗ ಯೋಗಕ್ಕೆ ಬಂದಂತಹ ಆಸನಗಳು. ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಅಷ್ಟಾಂಗ ಯೋಗದ ಪಿತಾಮಹ ಯಾರು? ಎಸ್, ಪತಂಜಲಿ ಮುನಿಗಳೇ ಅಷ್ಟಾಂಗ ಯೋಗದ ಪಿತಾಮಹ. ಅವರು ರಚಿಸಿದಂತಹ ಗ್ರಂಥದ ಹೆಸರೇನು? ಅವರು ಬರೆದಂತಹ ಗ್ರಂಥದ ಯೋಗ ಸೂತ್ರ. ಯೋಗ ಸೂತ್ರದಲ್ಲಿ ಮಕ್ಕಳೇ ಅವರು 4 ಮಾರ್ಗಗಳು ಅಥವಾ ಪಥಗಳನ್ನ ಸೂಚಿಸಿದ್ದಾರೆ ಅಲ್ವಾ? ಅವು ಯಾವುದು? ಎಸ್, ಭಕ್ತಿ ಯೋಗ, ಭಕ್ತಿ ಮಾರ್ಗ ಅಥವಾ ಭಕ್ತಿ ಯೋಗ, ಜ್ಞಾನ ಯೋಗ, ಕರ್ಮಯೋಗ, ರಾಜಯೋಗ. ರಾಜಯೋಗದಲ್ಲೇ ಅವರು ಅಷ್ಟಾಂಗ ಮೆಟ್ಟಿಲುಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಮಕ್ಕಳೇ, ಅಲ್ವೇ? ಹೌದಲ್ಲ? ಸುತ್ತ ಬಿಡಿ. ಹಾಗಾದ್ರೆ ಆ ಅಷ್ಟಾಂಗ ಯೋಗಗಳು ಯಾವ್ಯಾವು? ಎಸ್, ಒಬ್ಬೊಬ್ರು ಹೇಳ್ಬೇಕು. ಒಂದೇದು ಯಾವುದು? ಯಮ. ಎರಡನೇದು ನಿಯಮ. ಮೂರನೇದು ಆಸನ. 4 ಪ್ರಾಣಾಯಾಮ. 5 ಪ್ರತ್ಯಾಹಾರ. 6 ಧಾರಣ. 7 ಧ್ಯಾನ. 8 ಸಮಾಧಿ.
ಅಷ್ಟಾಂಗ ಯೋಗಗಳು ಅಂತ ಬಿಡ್ತೇವೆ. ಈ ಯಮ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಯಾವುದಕ್ಕೆ ಸಂಬಂಧಪಟ್ಟಿದ್ದದು? ಮಾನವನ ಅಥವಾ ವ್ಯಕ್ತಿಯ ನಾವು ಸಾಮಾಜಿಕ ಮತ್ತೆ ವ್ಯಕ್ತಿತ್ವನ ಬಳಸಲಿಕ್ಕೆ ಕೆಲವೊಂದು ಏನ್ ಬೇಕು ನಮಗೆ? ಉತ್ತಮ ನಡೆಗಳು ಬೇಕು. ಉತ್ತಮ ನಡವಳಿಕೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಯಾವುದು? ಹಾಗಾದ್ರೆ ಉತ್ತಮ ನಡವಳಿಕೆಗಳನ್ನು ಹೇಳಿದೆ ಯಾರು ಮಕ್ಕಳೇ? 5 ನಡವಳಿಕೆಗಳು ವ್ಯಕ್ತಿಯಲ್ಲಿ ಇರಬೇಕು ಅಂತ. ಎಸ್, ಅವು ಯಾವ್ಯಾವು? ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಅಸ್ಥೇಯ ಅಂದ್ರೆ ಏನು? ಬ್ರಹ್ಮಚರ್ಯ ಅಂದ್ರೆ ಏನು? ಅಪರಿಗ್ರಹ ಅಂದ್ರೆ ಏನು ಅಂತ ತಿಳ್ಕೊಂಡು ಇದನ್ನ ಪತಂಜಲಿ ಮುನಿಗಳು ಯಮ ಪಂಚಕಗಳು ಅಂತ ಕರೆದರು. ಅಹಿಂಸೆ ಅಂದ್ರೆ ಯಾರಿಗೂ ಯಾವ ರೀತಿಯಿಂದಲೂ ಕೂಡ ನೋವನ್ನ ಉಂಟು ಮಾಡದೇ ಇರುವುದಕ್ಕೆ ಏನಂತ ಕರಿತೀವಿ? ಅಹಿಂಸೆ ಅಲ್ವಾ? ಮುಂದುವರೆದು ಸತ್ಯ. ಸತ್ಯ ಅಂದ್ರೆ ಏನು? ಇದ್ದದ್ದನ್ನ ಇದ್ದ ಹಾಗೆ ವ್ಯಕ್ತಪಡಿಸ್ತಕ್ಕಂಥ, ಇದ್ದದ್ದನ್ನ ಇದ್ದ ಹಾಗೆ ಹೇಳೋದಕ್ಕೆ ಏನಂತ ಕರಿತೀವಿ? ಸತ್ಯ ಕರಿತೀವಿ. ಬ್ರಹ್ಮಚರ್ಯ ಅಂದ್ರೆ ಏನು? ಬ್ರಹ್ಮಚರ್ಯ ಅಂದ್ರೆ ದೈಹಿಕ, ಮಾನಸಿಕ ಹಾಗೂ ಇಂದ್ರಿಯಗಳ ನಿಗ್ರಹವೇ ಬ್ರಹ್ಮಚರ್ಯ ಅಲ್ವಾ? ಅಪರಿಗ್ರಹ ಅಂತ ಹೇಳಿದ್ರೇನು? ಅಗತ್ಯಕ್ಕಿಂತ ಹೆಚ್ಚಿನದನ್ನ ಸಂಗ್ರಹಿಸದೇ ಇರುವುದು. ಎಷ್ಟು ಬೇಕು ಅಷ್ಟೇ. ಕೊನೆಯದಾಗಿ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹಿಸದಿರುವುದು ಅಥವಾ ಸ್ವೀಕರಿಸುವುದಕ್ಕೆ ನಾವೇನಂತ ಕರಿತೀವಿ? ಅಪರಿಗ್ರಹ ಅಂತ ಹೇಳ್ತೇವೆ. ಅಂದ್ರೆ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಇರಬೇಕು, ಆತನ ವ್ಯಕ್ತಿತ್ವವನ್ನು ಹೇಗೆ ಸಮಾಜದಲ್ಲಿ ರೂಪಿಸಿಕೊಳ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದೇ ಯಾವುದು? ಯಮ. ಎರಡನೇ ಬಂದು ಮಕ್ಕಳೇ ನಿಯಮ. ನಿಯಮ ಅಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆರೋಗ್ಯ ಮತ್ತೆ ನಡವಳಿಕೆಗೆ ಸಂಬಂಧಪಟ್ಟಿದ್ದು. ವ್ಯಕ್ತಿಯ ಆರೋಗ್ಯ ಮತ್ತೆ ನಡವಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಏನಂತ ಕರಿತೀವಿ? ಸೂಚಿಸ್ತಕ್ಕಂಥದ್ದಕ್ಕೆ ನಿಯಮ ಅಂತ ಬಿಡ್ತೇವೆ. ನಡವಳಿಕೆಗಳು ಹೇಗಿರ್ಬೇಕು ಅನ್ನೋದನ್ನ ಇಲ್ಲಿ ಪತಂಜಲಿ ಮುನಿಗಳು ನಿಯಮ ಪಂಚಕಗಳು ಅಂತ ಹೇಳ್ಬಿಟ್ಟು 5 ನಿಯಮಗಳನ್ನು ಹೇಳಿದ್ರು. ಯಾವುದಪ್ಪ ಅವು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ ಮತ್ತೆ ಈಶ್ವರ ಪ್ರೇಮ. ತಿಳ್ಕೊಂಡಿದ್ವಿ. ಶೌಚ ಅಂದ್ರೆ ದೇಹ ಮತ್ತೆ ಪರಿಸರವನ್ನ ಶುಚಿಯಾಗಿರುವುದಕ್ಕೆ ನಾವು ಶೌಚ ಅಂತ ಹೇಳಿ ಕರಿತೀವಿ. ಜೊತೆಗೆ ನಮ್ಮ ಮನಸ್ಸು ಇಲ್ಲೇನೇ ಇರಬೇಕು? ಶುಚಿಯಾಗಿ. ನಮ್ಮ ಮನಸ್ಸು ಶುಚಿಯಾಗಿರ್ಬೇಕು. ಸಂತೋಷ. ಸಂತೋಷ ಅಂದ್ರೆ ಹರ್ಷ, ಉಲ್ಲಾಸ, ಆನಂದ ಅಂತ ಕರೀತೀವಿ. ಇಲ್ಲಿ ಸಾಧಕರು ಯಾವುದನ್ನ ಬಯಸದೇ ಇದ್ದರೆ, ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಯಾವುದನ್ನ ಬಯಸದೇ ಇದ್ರೆ ಸಹಜವಾಗಿ ತೃಪ್ತಿಯಿಂದ ಸಂತೋಷದಿಂದ ಇರ್ತಕ್ಕಂಥದ್ದು ಯಾವುದು? ಸಂತೋಷ. ಇನ್ನು ಮೂಲ ತಪಸ್ಸು. ಶ್ರದ್ಧೆಯಿಂದ ಕೂಡಿದ ಸತತವಾದಂತಹ ಪ್ರಯತ್ನಕ್ಕೆ ನಾವೇನಂತ ಕರಿತೀವಿ? ತಪಸ್ಸು ಅಂತ ಕರಿತೀವಿ. ಸ್ವಾಧ್ಯಾಯ, ಸ್ವ ಅಧ್ಯಾಯ, ತನ್ನನ್ನು ತಾನು ಅರಿತುಕೊಳ್ಳುವುದು. ನಾನು ಹೇಗಿದ್ದೀನಿ ಪರಾಮರ್ಶೆಗೊಳಪಡಿಸಿಕೊಂಡು ಯಾರು? ನಮ್ಮನ್ನ ನಾವೇ. ಸ್ವಾಧ್ಯಾಯ ಅಂದ್ರೆ ಇಲ್ಲಿ ತನ್ನನ್ನು ತಾನು ಅರಿತುಕೊಳ್ಳುವುದೇ ಸ್ವಾಧ್ಯಾಯ. ಇದನ್ನು ನಾವು ಆತ್ಮವಿದ್ಯೆ, ಅಂತರಾವಲೋಕನ ಅಂತ ಕೂಡ ಕರೀತೀವಿ. ಅಂತರಾವಲೋಕನ, ತನ್ನಷ್ಟಕ್ಕೆ ತಾನೇ ಹೇಗಿದೆಯಾ ಅಂತಕ್ಕಂಥದ್ದು ಪರಾಮರ್ಶೆ ಮಾಡಬೇಕು ಅಂತ ಕರಿತೀವಿ. ಅದನ್ನ ಅಂತರಾವಲೋಕನ ಅಂತ ನಾವು ಕರಿತೀವಿ. ಇನ್ನು ಮೂರನೇದು ಮಕ್ಕಳೇ ಆಸನ. ಆಸನ ಅಂತ ಹೇಳಿದ್ರೆ ಶರೀರದ ವಿವಿಧ ಭಂಗಿಗಳು ಅಥವಾ ನಿಲುವಿಗೆ ನಾವೇನಂತ ಕರಿತೀವಿ? ಆಸನಗಳು ಅಂತ ಕರಿತೀವಿ. ಇನ್ನು ಪ್ರತ್ಯಾಹಾರ, ಪ್ರಾಣಾಯಾಮ. ಎಸ್, ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ? ಪ್ರಾಣಾಯಾಮ. ಉಸಿರಾಟದ ಕ್ರಿಯೆಗಳು ಯಾವ್ಯಾವು? ಪೂರಕ, ರೇಚಕ ಮತ್ತೆ ಕುಂಭಕ. ಪ್ರಾಣಾಯಾಮ
ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟಿದ್ದು ತಿಳ್ಕೊಂಡಿದ್ದೀವಿ. ಪ್ರಾಣಾಯಾಮದ ಪ್ರಕಾರಗಳು ಯಾವ್ಯಾವ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀವಿ. ಇನ್ನು ಪ್ರಾಣಾಯಾಮದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ಕೂಡ ಯಾವ್ಯಾವ ಅಂತಕ್ಕಂಥ ಹಿಂದೆ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಪ್ರತ್ಯಾಹಾರ. ಏನು ಪ್ರತ್ಯಾಹಾರ ಅಂತ ಹೇಳಿದ್ರೆ ಮನಸ್ಸು ಮತ್ತೆ ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನ ಗಮನಿಸ್ತಾ ಇರ್ತದೆ. ಯಾವುದು? ಮನಸ್ಸು. ನಮ್ಮ ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಏನ್ ಮಾಡ್ತಾ ಇರ್ತದೆ? ಯಾವತ್ತೂ ಕೂಡ ಅದು ಜಾಗೃತವಾಗಿರ್ತದೆ. ಹೊರಗಿನ ವಸ್ತು ಅಥವಾ ವಿಷಯವನ್ನು ಗಮನಿಸ್ತಾ ಇರ್ತದೆ. ಇಂಥ ಮನಸ್ಸನ್ನು ನಾವೇನ್ ಮಾಡಬೇಕು? ಒಳಮುಖ ಮಾಡ್ತೀವಿ, ಹತೋಟಿಯನ್ನ ತರಬೇಕು. ಅದನ್ನೇ ನಾವೇನಂತ ಕರಿತೀವಿ ಪ್ರತ್ಯಾಹಾರ. ಹೌದಲ್ಲ? ಇಲ್ಲಿ ಪಾಠ ಮಾಡ್ತಾ ಇರ್ತೀವಿ, ನಿಮ್ಮ ಮನಸ್ಸು ಕಣ್ಣ ಆ ಕಡೆ ಹೋಗ್ತಾ ಇರುತ್ತೆ. ಇಲ್ಲಿ ಪಾಠ ಮಾಡ್ತಾ ಇರ್ತೀವಿ, ಅವ್ನು ಏನ್ ಮಾತಾಡ್ತಾ ಇರ್ತದೆ ಅಂತ ಕಿವಿಗೆ ಏನ್ ಮಾಡ್ತಾ ಆ ಕಡೆ ಕೊಟ್ಟಿವಿ. ಅವುಗಳೆಲ್ಲವನ್ನ ಬಿಟ್ಟು ವಿಷಯದ ಮೇಲೆ ಏನ್ ಮಾಡ್ಬೇಕು? ನೀವು ಗಮನವನ್ನ ಕೊಡ್ಬೇಕು. ಅದಕ್ಕೆ ಏನಂತ ಹೇಳ್ತೀವಿ ಪ್ರತ್ಯಾಹಾರ. ಧಾರಣ. ಧಾರಣ ಅಂದ್ರೆ ಏನ್ ಕರಿತೀವಿ? ಧರಿಸು ಅಂತ ಕರಿತೀವಿ. ಅಥವಾ ಕೇಂದ್ರೀಕರಿಸು. ಯಾವುದನ್ನ ಕೇಂದ್ರೀಕರಿಸು? ಮನಸ್ಸನ್ನ ಕೇಂದ್ರೀಕರಿಸು. ವ್ಯಕ್ತಿ ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರತೆಗೊಳಿಸುವುದಕ್ಕೆ ನಾವೇನಂತ ಕರಿತೀವಿ? ಧಾರಣ. ಏನಂತ ಕರಿತೀವಿ? ನಮ್ಮ ಮಕ್ಕಳೇ, ಧ್ಯಾನ. ಅಷ್ಟಾಂಗ ಯೋಗದ 7ನೇ ಮೆಟ್ಟಲೆ ಯಾವುದು? ಇವತ್ತಿನ ಅವಧಿಯಲ್ಲಿ ನಾವು ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲಾಗಿರ್ತಕ್ಕಂತಹ ಧ್ಯಾನ, ಧ್ಯಾನದ ಅರ್ಥ ಮತ್ತೆ ಧ್ಯಾನದ ಕ್ರಿಯೆ ಮೂಲಕ ಏಕಾಗ್ರತೆ ಪಡಿತಕ್ಕಂಥ ವಿಧಾನ ಮತ್ತೆ ಪ್ರಯೋಜನಗಳನ್ನ ಇವತ್ತಿನ ಅವಧಿಯಲ್ಲಿ ನಾವು ತಿಳ್ಕೊಳ್ಳೋದು ವಿಸ್ತೃತವಾಗಿ. ಇವತ್ತು ನೋಡ್ತಾ ಇದ್ದೇವೆ ಮಕ್ಕಳೇ, ನಾವು ಯಾಂತ್ರಿಕ ಬದುಕನ್ನು ಅನುಭವಿಸ್ತೀವಿ. ಒಂದು ಹೇಳಿದೆ, ಮಾನಸಿಕ ಸ್ಥಿಮಿತವಿಲ್ಲದ ಮನುಷ್ಯ ಯೋಚನೆ ಮಾಡ್ತಾನೆ. ಹಲವಾರು ಒತ್ತಡಗಳಿಗೆ ಸಿಲುಕಿ ಹಲವಾರು ರೀತಿಯ ರೋಗದಿಂದ ಇವತ್ತು ನರಳ್ತಾ ಇರ್ತಕ್ಕಂಥದ್ದು ನಾನು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮಾನಸಿಕ ಒತ್ತಡ. ಯಾಕೆ ಯಾಕೆ ಸ್ಥಿಮಿತ ಇರೋದು ಬದುಕನ್ನೇ ಅನುಭವಿಸ್ತಾ ಇದೆ, ಮಿತಿನೇ ಇಲ್ಲ ಅಲ್ವಾ? ಅಂದ್ರೆ ಸರಿ ಇಲ್ಲದ ಜೀವನ ಶೈಲಿ. ಯಾವಾಗಲೂ ಕಲ್ತೀವಿ, ಯಾವಾಗಲೂ ಹೇಳ್ತೀವಿ, ಯಾವಾಗಲೂ ಊಟ ಮಾಡ್ತೀವಿ. ಅದೆಲ್ಲ ಕಾರಣ ಏನು? ಒತ್ತಡ, ಕೆಲಸದ ಒತ್ತಡ. ಇನ್ನ ಸ್ಥಿಮಿತವಿಲ್ಲದ ಮನಸ್ಸು ಇದಕ್ಕೆ ಕಾರಣ. ಸರಿ ಇಲ್ಲದ ಜೀವನ ಶೈಲಿ ಮತ್ತೆ ಹಲವಾರು ಒತ್ತಡಗಳಿಂದ ಇವತ್ತು ನಾವು ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಸ್ಥಿಮಿತವಿಲ್ಲದ ಮನಸ್ಸು ಇದಕ್ಕೆ ಕಾರಣ. ನಾವು ಯಾಕೆ ರೋಗಿಗಳಾಗ್ತಾ ಇದ್ದೀವಿ ಅದನ್ನೇ ಉದಾಹರಣೆ ಹೇಳ್ತೇನೆ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ, ಸರಿಯಾದ ಸಮಯಕ್ಕೆ ನಾವು ಊಟ ಮಾಡಿ, ಸರಿಯಾದ ಸಮಯಕ್ಕೆ ನಾವು ದೈಹಿಕ ಚಟುವಟಿಕೆಗಳು. ಹೌದಲ್ಲ? ಆದ್ರೆ ಇವೆಲ್ಲವೂ ಏನಿಲ್ಲ, ಅಂದ್ರೆ ಒತ್ತಡಗಳು, ಮಾನಸಿಕ ಒತ್ತಡಗಳು, ನಮ್ಮ ಜೀವನ ಶೈಲಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಬದಲಾವಣೆ. ಇಲ್ಲಿ ಪತಂಜಲಿ ಋಷಿ ಏನ್ ಮಾಡಿದ್ದಾರೆ? ಅಷ್ಟಾಂಗ ಯೋಗದಲ್ಲಿ ಧ್ಯಾನ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಗ. ಈ ಒಂದು ಇದರಿಂದ ನಾವು ಪರಿಹಾರವನ್ನು ನಾವು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅಷ್ಟಾಂಗ ಯೋಗದಲ್ಲಿ ಅದನ್ನ ಸೂಚಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಧ್ಯಾನ. ಯಾವುದು? ಯಾರು? ಪತಂಜಲಿ ಮುನಿಗಳು. ಧ್ಯಾನದ ಅಭ್ಯಾಸದಿಂದ ಇಂತಹ ಸಮಸ್ಯೆಗಳನ್ನು ಪರಿಹರಿಸಬಹುದು. ಯಾವ ಸಮಸ್ಯೆಗಳು? ರೋಗ ರುಜಿನಗಳು ಬಾರದ ರೀತಿಯಲ್ಲಿ ನಮ್ಮ ಒತ್ತಡವಾಗಿರ್ತಕ್ಕಂಥ ಮನಸ್ಸನ್ನ ನಾವು ಹತೋಟಿಗೆ ತರ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವುದನ್ನ ಮಾಡಬೇಕು ಮಕ್ಕಳೇ? ನಾವು ಧ್ಯಾನವನ್ನ ಮಾಡಬೇಕು. ಅದನ್ನೇ ಪತಂಜಲಿ ಮುನಿಗಳು ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲಾಗಿ ಸೂಚಿಸಿರ್ತಕ್ಕಂಥದ್ದನ್ನು ನಾವು ಅದರಲ್ಲೂ ಕೂಡ ಮಕ್ಕಳೇ ನಿಮಗೆ ವಿದ್ಯಾರ್ಥಿಗಳಾದಂತಹ ತಮಗೆ ಅಧ್ಯಯನದ ವಿಧಾನ ಮನಸ್ಸಿನ ಏಕಾಗ್ರತೆಯನ್ನು ಹೊಂದಲಿಕ್ಕೆ
ಓದಿದ ವಿಷಯ ನಿಮ್ಮ ತಲೆಗೆ ಒಪ್ಕೊಳ್ಬೇಕು ಅಂತ ಹೇಳಿ ನೀವು ಏನ್ ಮಾಡಬೇಕು? ಧ್ಯಾನವನ್ನು ಮಾಡಬೇಕು. ಏನ್ ಮಾಡ್ಬೇಕಾಗಿದೆ? ಹಾಗಾದ್ರೆ ಈ ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಏನು? ಇಲ್ಲಿ ಮನಸ್ಸನ್ನ ಚಂಚಲತೆಯಿಂದ, ಇವತ್ತು ನೋಡ್ತೀವಿ ಮನಸ್ಸು ಯಾವ್ದ್ರಿಂದ ಕೂಡಿದೆ? ಚಂಚಲತೆಯಿಂದ ಕೂಡಿದೆ. ಮನಸ್ಸು ಚಂಚಲತೆಯಿಂದ ಕೂಡಿದೆ. ಆ ಚಂಚಲತೆಯಿಂದ ಕೂಡಿರ್ತಕ್ಕಂಥ ಮನಸ್ಸನ್ನ ಚಂಚಲತೆಯಿಂದ ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರಗೊಳಿಸುವಂತ ಅಭ್ಯಾಸವೇ ಧ್ಯಾನ. ಎಲ್ಲೂ ಬಿಡಬಾರದು ಮನಸ್ಸನ್ನು. ಚಂಚಲತೆಯಿಂದ ಕೂಡಿರ್ತಕ್ಕಂಥ ಮನಸ್ಸನ್ನ ಎಲ್ಲೂ ಬಿಡಬಾರದು. ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಒಂದು ಹತೋಟಿಗೆ ತೆಗೆದುಕೊಂಡು ಒಂದು ವಿಷಯ ಅಥವಾ ವಸ್ತುವಿನ ಮೇಲೆ ಏನ್ ಮಾಡ್ಬೇಕು? ನಾವು ಏಕಾಗ್ರತೆಗೊಳಿಸಿ. ಏನೇ ಅದಾಗಲಿ, ಏನೇ ಇಲ್ಲ, ಅದ್ರ ಮೇಲೆ ನಾವು ಗಮನ ಕೊಡಬಾರ್ದು. ಯಾವ್ದ್ರ ಮೇಲೆ ಕೊಡ್ಬೇಕು? ನಾವು ಒಂದು ವಿಷಯ ಅಥವಾ ಒಂದು ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸುವಂತಹ ವಿಧಾನಕ್ಕೆ ನಾವು ಕರಿತೀವಿ ಧ್ಯಾನ. ಧ್ಯಾನ ಅಂದ್ರೆ ಏನು? ಮನಸ್ಸನ್ನ ಚಂಚಲತೆಯಿಂದ ಬಿಡುಗಡೆಗೊಳಿಸಿ ಮನಸ್ಸನ್ನ ಚಂಚಲತೆಯಿಂದ ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ವಿಷಯದ ಮೇಲೆ ಏಕಾಗ್ರಗೊಳಿಸುವಂತಹ ಅಭ್ಯಾಸಕ್ಕೆ ನಾವು ಅಭ್ಯಾಸವೇ ಮನಸ್ಸನ್ನ ಚಂಚಲತೆಯಿಂದ ವಿಮುಕ್ತಗೊಳಿಸಿ ಅಥವಾ ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರಗೊಳಿಸುವಂತಹ ಅಭ್ಯಾಸವೇ ಧ್ಯಾನ. ಉದಾಹರಣೆಗೆ ಮಕ್ಕಳೇ, ನೀವು ಒಂದು ಪಾಠವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಅವಾಗ ಏನ್ ಮಾಡ್ಬೇಕು? ನೀವು ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಮನಸ್ಸು ಎಲ್ಲಿರ್ಬೇಕು? ಯಾವ ಪಾಠ ಅಥವಾ ಅಭ್ಯಾಸದ ಮೇಲೆ ಇದೆಯೋ ಅದರ ಮೇಲೆ ನಿಮ್ಮ ಮನಸ್ಸನ್ನು ಏನ್ ಮಾಡ್ಬೇಕು? ನೀವು ಏಕಾಗ್ರತೆ ಅಂದಾಗ ಮಾತ್ರ ನೀವು ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಪಾಠದ ವಿಷಯ ನಿಮ್ಮ ತಲೆ ಹೋಗ್ತದೆ. ಇಲ್ಲ ಅಂತೇಳಿ ಏನ್ ಮಾಡುತ್ತೆ? ಅಭ್ಯಾಸವನ್ನ ಮಾಡ್ಕೋಬೇಕು. ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರಗೊಳಿಸುವಂತಹ ಯಾವುದನ್ನ? ಮನಸ್ಸನ್ನ. ಅಭ್ಯಾಸವೇ ಧ್ಯಾನ. ಮನಸ್ಸನ್ನ ಚಂಚಲತೆಯಿಂದ ಬಿಡುಗಡೆಗೊಳಿಸಿ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರಗೊಳಿಸುವಂತಹ ಅಭ್ಯಾಸಕ್ಕೆ ನಾವು ಧ್ಯಾನ. ಇಲ್ಲಿ ತಾವು ಮಾಡುವಂತಹ ಕ್ರಿಯಾತ್ಮಕ ಚಟುವಟಿಕೆ ಮಾತ್ರ ಮನಸ್ಸನ್ನು. ಈಗ ಪಾಠವನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಕರ್ತವ್ಯ ಏನು? ಪಾಠನೇ ಕೇಳುವುದು. ನೀವು ಓದ್ತಾ ಇದ್ದೀರಿ, ನೀವು ಓದುವಂತ ಚಟುವಟಿಕೆಯನ್ನೇ ಮಾಡಿ. ಅವಾಗ ನಿಮ್ಮ ಮನಸ್ಸು ಏನಾಗಿರುತ್ತೆ? ಆ ಒಂದು ಕ್ರಿಯಾತ್ಮಕ ಚಟುವಟಿಕೆ ಮೇಲೆ ತೊಡಗಿಸಿಕೊಳ್ತೀವಿ. ಅದರ ಬಗ್ಗೆ ನಾವೇನ್ ಮಾಡ್ಕೋಬೇಕು? ಅರಿವನ್ನ ಮೂಡಿಸಿಕೊಳ್ಳೋದು, ಗೊಂದಲಗಳಿಗೆ ತೆರೆ ಎಳಿತಕ್ಕಂಥದ್ದು ಅಭ್ಯಾಸವಾದಾಗ ಮನಸ್ಸಿಗೆ ಏನ್ ಸಿಗುತ್ತೆ? ನಿಮಗೆ ವಿಶ್ರಾಂತಿ ಸಿಗುತ್ತೆ. ಪ್ರಬಲವಾದಂತಹ ಮಾನಸಿಕ ಶಕ್ತಿ ಏನಾಗುತ್ತೆ? ನಮಗೆ ಉಂಟಾಗ್ತದೆ. ಯಾವ ಶಕ್ತಿ? ಯಾವ ವಿಷಯದ ಅಥವಾ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತವೋ ಆ ಒಂದು ಶಕ್ತಿ ನಿಮಗೆ ಉಂಟಾಗ್ತದೆ. ಇದರಿಂದ ಏನಾಗ್ತದೆ? ಏಕಾಗ್ರತೆ ಹೆಚ್ಚುತ್ತದೆ, ಪ್ರೀತಿ ಹೆಚ್ಚುತ್ತದೆ, ಸಹನೆ, ಸಹಬಾಳ್ವೆ, ಕ್ಷಮಾಗುಣಗಳು ವೃದ್ಧಿಯಾಗ್ತದೆ. ಯಾವುದರಿಂದ? ಧ್ಯಾನ. ಮನಸ್ಸು ಏಕಾಗ್ರತೆಗೊಳ್ಳುವುದಲ್ಲದೆ ಪ್ರೀತಿ, ವಿಶ್ವಾಸ, ಸಹನೆ, ಇನ್ನೊಬ್ಬರ ಜೊತೆ ಉತ್ತಮ ರೀತಿಯಲ್ಲೇ ಬಾಳ್ವೆಯನ್ನು ಮಾಡ್ತಕ್ಕಂಥದ್ದು, ಕ್ಷಮಾಗುಣಗಳು, ಶಿಫ್ಟು ಅಂತಕ್ಕಂಥದ್ದು ಇರುತ್ತೆ ಅಲ್ವಾ? ಮುಂಗೋಪ ಅಂತ. ಮುಂಗೋಪವನ್ನು ತಡೆದು ಹಾಕಬೇಕು ಅಂತ ನಾವೇನ್ ಮಾಡಬೇಕು? ಧ್ಯಾನವನ್ನು. ಅವಾಗ ಆ ಮುಂಗೋಪ, ಆ ಶಿಫ್ಟು ಅಂತ
ಹೋಗ್ಲಾಡಿಸಲಿಕ್ಕೆ ಸಾಧ್ಯತೆ ಇದೆ ಮಕ್ಕಳಿಗೆ. ಈಗ ವಿಶೇಷವಾಗಿ ಒತ್ತಡ ಇಲ್ಲದೇನೆ ಒಂದೇ ವಸ್ತುವಿನ ಮೇಲೆ ಕೇಂದ್ರಿತ ಮನಸ್ಸು, ಅದರಲ್ಲೂ ಕೂಡ ಆನಂದ ಪಡೀತಕ್ಕಂಥ ಮಾರ್ಗವೇ ಧ್ಯಾನ ಅಂತ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ. ಏನಂತ? ಒತ್ತಡವಿಲ್ಲದೆ, ಯಾವುದೇ ಒತ್ತಡ ಇಲ್ಲ, ಫ್ರೀನೆಸ್, ಮನಸ್ಸು ಪ್ರಶಾಂತವಾಗಿರುತ್ತೆ. ಯಾವುದೇ ಒತ್ತಡವನ್ನು ಅದರ ಮೇಲೆ ಹಾಕಬಾರ್ದು. ಒಂದು ವಸ್ತುವಿನ ಮೇಲೆ ಕೇಂದ್ರಿತ ಮನಸ್ಸು, ಅದರಲ್ಲಿ ಆನಂದ ಪಡುವಂತಹ ಯಾವುದೋ ಮಾರ್ಗಕ್ಕೆ ಧ್ಯಾನ. ಯಾವುದೇ ಒತ್ತಡ ಇಲ್ಲದೆ ಒಂದು ವಸ್ತುವಿನ ಮೇಲೆ ಸದಾ ನಮ್ಮ ಮನಸ್ಸನ್ನ ಹರಿಸ್ತಾರೆ, ಕೇಂದ್ರೀಕರಿಸ್ತಾರೆ. ಅದೇ ಕಾಣಬೇಕು ನಮಗೆ. ನಾವು ಧ್ಯಾನವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ನಾನು ಹೇಳ್ತೀನಿ, ಒಂದು ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿ, ಅಥವಾ ನಿಮಗೆ ಪ್ರೀತಿಯಾದ ವಸ್ತು, ಅಥವಾ ನಿಮ್ಮ ತಂದೆ ತಾಯಿ, ನಾವು ಮನಸ್ಸನ್ನ ಕೇಂದ್ರೀಕರಿಸಿದ್ವಿ ಅಂದ್ರೆ ನಮ್ಮ ಯಾರನ್ನ ನೆನೆಸ್ಕೊಳ್ತೇವೆ ಅವರೇ ಪ್ರತಿಬಿಂಬ ನಮ್ಮ ಮುಂದೆ ಕಾಣಬೇಕು, ಕಾಣ್ತಾ ಇದೆ. ಅದು ಬಿಟ್ಟು ಬೇರೆ ಏನು ಗೋಸ್. ಇದನ್ನೇ ನಾವೇನಂತ ಕರಿತೀವಿ, ಧ್ಯಾನ ಅಂತ ನಾವು ಕರಿತೀವಿ. ಇನ್ನು ಧ್ಯಾನದ ಕ್ರಮಗಳೇನು, ಯಾವ ರೀತಿಯಾಗಿ ಧ್ಯಾನವನ್ನ ಮಾಡಬಹುದು, ಯಾವುದೋ ಧ್ಯಾನದ ಕ್ರಮಗಳು. ಧ್ಯಾನದ ಕ್ರಮಗಳು. ಧ್ಯಾನ ಮಾಡುವಂತಹ ಧ್ಯಾನಿ ಮಾನಸಿಕ ನಿರ್ಧಾರಗಳಿಗೆ ತಕ್ಕಂತೆ, ಆತನ ಮನಸ್ಸಿನ ನಿರ್ಧಾರಗಳಿಗೆ ತಕ್ಕಂತೆ ಧ್ಯಾನ ಕ್ರಮ, ಆಸನಗಳು ಮತ್ತೆ ಮುದ್ರೆಗಳನ್ನು ಅನುಸರಿಸಿ ಎಲ್ಲರೂ ಒಂದೇ ರೀತಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಅಭ್ಯಾಸ ಕ್ರಮ ಇದೆಯಾ. ಹಾಗೆ ಧ್ಯಾನದ ಕ್ರಮ, ಯಾವ ಆಸನದಲ್ಲಿ ಕೂತ್ಕೋಬೇಕು ಕೂತ್ಕೋಬಹುದು, ಯಾವ ಮುದ್ರೆಯನ್ನು ಬಳಸಬಹುದು ಬಳಸಬಹುದು. ಇಲ್ಲಿ ಪದ್ಮಾಸನದಲ್ಲಾಗಿರ್ಬೋದು, ವಜ್ರಾಸನದಲ್ಲಾಗಿರ್ಬೋದು, ಸ್ವಸ್ತಿಕಾಸನದಲ್ಲಾಗಿರ್ಬೋದು, ಅಥವಾ ಸಿದ್ಧಾಸನ, ಸುಖಾಸನ, ಅಥವಾ ನಿಂತು ಮಾಡುವಂತ ಅಭ್ಯಾಸ ಮಾಡುವ ವಿಧಾನಗಳನ್ನ ಆ ಧ್ಯಾನದಲ್ಲೇ ಮಾಡುವುದಿಲ್ಲ. ಏನೋ ಪದ್ಮಾಸನ ಕೂತಾಸ ಮಾಡಬಹುದು, ನಂತರದಲ್ಲಿ ವಜ್ರಾಸನದಲ್ಲಿ ಮಾಡಬಹುದು, ಸ್ವಸ್ತಿಕಾಸನದಲ್ಲಿ ಮಾಡಬಹುದು, ಸಿದ್ಧಾಸನದಲ್ಲಿ ಮಾಡಬಹುದು, ಅಥವಾ ಭದ್ರಾಸನದಲ್ಲಿ ಮಾಡಬಹುದು. ಅದು ಯಾವ ಆಸನ ಇಲ್ಲ ಅಂದ್ರೆ ನಿಂತು ನಾನು ಧ್ಯಾನ ಮಾಡ್ತೀನಿ ಅವರ ಇಚ್ಛೆಗೆ ಸಂಬಂಧಪಟ್ಟಿದೆ. ಅಂದ್ರೆ ಈ ಧ್ಯಾನವನ್ನ ಮಾಡುವಂತಹ ಸಂದರ್ಭದಲ್ಲಿ ಸೊಂಟ, ಬೆನ್ನು ಮತ್ತೆ ಕುತ್ತಿಗೆ ಹೇಗಿರಬೇಕಪ್ಪ ಅಂದ್ರೆ ನೇರವಾಗಿ ಅಭ್ಯಾಸ ಹೇಗೆ ಪದ್ಮಾಸನ ಆಗಿರ್ಬೋದು, ವಜ್ರಾಸನ ಆಗಿರ್ಬೋದು, ಸುಖಾಸನ ಆಗಿರ್ಬೋದು, ಸ್ವಸ್ತಿಕಾಸನ ಆಗಿರ್ಬೋದು, ಅಥವಾ ನಿಂತು ಮಾಡುವಂತ ಯಾವ್ದಾದ್ರೂ ಒಂದು ಇದನ್ನ ಆಯ್ಕೆ ಮಾಡಬಹುದು. ಆಯ್ಕೆ ಮಾಡುವಾಗ ಒಂದೇದೇನಪ್ಪ ಅಂದ್ರೆ ಮಕ್ಕಳೇ, ಧ್ಯಾನ ಕ್ರಿಯೆಯಲ್ಲಿ ಧ್ಯಾನ ಮಾಡುವಂತಹ ಸಂದರ್ಭದಲ್ಲಿ ಏನಿರ್ಬೇಕು? ಸೊಂಟ, ಬೆನ್ನು, ಕುತ್ತಿಗೆ ನೇರವಾಗಿರಬೇಕು. ಧ್ಯಾನದ ಕ್ರಿಯೆಯಲ್ಲಿ ಸೊಂಟ, ಬೆನ್ನು, ಕುತ್ತಿಗೆ ಹೇಗಿರಬೇಕು? ನೇರವಾಗಿ. ಒಂದನೇ ಕ್ರಮ. ಹೆಂಗ್ ಬೇಕಿರಲ್ಲ, ಬೆನ್ನು ಬಗ್ಗಿಸ್ಕೊಂಡು ಆ ಕಡೆ ಕಡೆದಲ್ಲ, ಹೇಗಿರ್ಬೇಕು? ನೇರವಾಗಿರ್ಬೇಕು. ಏನೇನು ನೇರವಾಗಿರ್ಬೇಕು? ಸೊಂಟ, ಬೆನ್ನು, ಸೊಂಟ, ಬೆನ್ನು ಮತ್ತೆ ಕುತ್ತಿಗೆ ನೇರವಾಗಿರ್ಬೇಕು. ಎರಡನೇದು, ಮನಸ್ಸಿನಲ್ಲಿ ಮೂಡುವ ಹಲವಾರು ವಿಚಾರಗಳನ್ನು ಸರಿಸು. ಮನಸ್ಸಲ್ಲಿ ಆಗಲೇ ಹೇಳಿದಾಗೆ ಮನಸ್ಸು ಚಂಚಲತೆಯಿಂದ ಕೂಡಿದೆ, ಹಲವಾರು ವಿಚಾರಗಳಿರ್ತಾವ ಮನಸ್ಸಲ್ಲಿ ಅಲ್ವಾ? ಆ ವಿಚಾರಗಳನ್ನ ಏನ್ ಮಾಡ್ಬೇಕು? ನಾವು ಬದಿಗೆ ಗೊತ್ತೀವಿ ಸರಿಸ್ತಾ ಅವಶ್ಯಕ ಅಥವಾ ಅನುಕೂಲಕರವಾದ ಒಂದೇ ವಿಷಯವನ್ನು ಆಯ್ಕೊಳ್ಬೇಕು. ಯಾವುದೇ ಒಂದು ಒಳ್ಳೆಯ ವಿಷಯವನ್ನ ಆಯ್ದುಕೊಳ್ಬೇಕು. ಮತ್ತೆ ಅದರ ಮೇಲೆ ಏನಾಗಬೇಕು? ನಮ್ಮ ಮನಸ್ಸನ್ನ ಕೇಂದ್ರೀಕರಿಸಬೇಕು. ಮನಸ್ಸಿನಲ್ಲಿ ಮೂಡುವ, ಎರಡನೇದು ಮನಸ್ಸಿನಲ್ಲಿ ಮೂಡುವ ಹಲವಾರು ವಿಚಾರಗಳನ್ನು ಸರಿಸುತ್ತಾ ಅವಶ್ಯಕ
ಅಥವಾ ಅನುಕೂಲಕರವಾದ ಅವಶ್ಯಕ ಅಥವಾ ಅನುಕೂಲಕರವಾದ ಒಂದೇ ವಿಷಯವನ್ನ ಏನ್ ಮಾಡ್ಕೋಬೇಕು ನಾವು ಒಂದೇ ವಿಷಯವನ್ನ ಆಯ್ದುಕೊಳ್ಬೇಕು ಮತ್ತು ಆ ವಿಷಯದ ಮೇಲೆಯೇ ಮನಸ್ಸನ್ನ ಕೇಂದ್ರೀಕರಿಸಬೇಕು ಎರಡನೇ ಕ್ರಮ ಅಲ್ವಾ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳಿರ್ತವೆ ಆ ಆಲೋಚನೆಗಳನ್ನ ಏನ್ ಮಾಡ್ಬೇಕು ನಾವು ಸರಿಸಬೇಕು ಸರಿಸಿ ಅವಶ್ಯಕವಾಗಿರ್ತಕ್ಕಂಥ ಅಥವಾ ಅನುಕೂಲಕರವಾಗಿರ್ತಕ್ಕಂಥ ಒಂದೇ ವಸ್ತುವನ್ನು ಆಯ್ಕೆ ಮಾಡ್ಕೋಬೇಕು ಅದರ ಮೇಲೆ ಮನಸ್ಸು ಏಕಾಗ್ರಗೊಳಿಸಬೇಕು ಅಥವಾ ಕೇಂದ್ರೀಕರಿಸಬೇಕು ಮೂರನೇದು ಯಾವುದೇ ವಿಚಾರವನ್ನ ಸಾಧಿಸುವ ಅರಿವಿರಬೇಕು ಯಾವುದೇ ಒಂದು ವಿಷಯ ಆಯ್ಕೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಅದನ್ನ ಸಾಧಿಸುವಂತ ಯಾವುದರಿಂದ ಸಾವಧಾನದಿಂದ ಅದನ್ನ ಅರಿಬೇಕು ಯಾವುದೇ ವಿಚಾರವನ್ನ ಸಾವಧಾನದಿಂದ ನಾವು ಅರಿಬೇಕು ಅಂತ ಹೇಳಿದ್ರೆ ಸಾವಧಾನ ಮನಸ್ಸು ಶಾಂತಿಯುತವಾಗಿ ಯಾವುದೇ ವಿಚಾರವನ್ನ ಸಾವಧಾನದಿಂದ ಅರಿಯಬೇಕು ಯಾವುದೇ ವಿಷಯವನ್ನು ಸಾವಧಾನದಿಂದ ಅರಿಯಬೇಕು ಅಂದ್ರೆ ಏನು ತಿಳ್ಕೋಬೇಕು ನಾಲ್ಕನೆಯ ಕ್ರಮ ಧ್ಯಾನವು ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು ನೋಡಿ ಧ್ಯಾನವು ಆನಂದದ ಅನುಭವ ಯಾವ ಹೇಗಿರ್ಬೇಕು ನಮ್ಮ ಮನಸ್ಸು ಉಲ್ಲಾಸಕರವಾಗಿರಬೇಕು ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೀಬೇಕು ಒತ್ತಡದಿಂದ ಅಲ್ಲ ಐದನೆಯ ಕ್ರಮ ಧ್ಯಾನವು ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು ದೃಢ ಸಂಕಲ್ಪದೊಡನೆ ಅಭ್ಯಾಸ ಮಾಡಬೇಕು ಸಂಕಲ್ಪದೊಡನೆ ಅಭ್ಯಾಸ ಯಾವುದನ್ನ ಕಾಟಾಚಾರ ಮಾಡಬಾರ್ದು ದೃಢ ಸಂಕಲ್ಪ ಇರಬೇಕು ನಮ್ಮ ಮನಸ್ಸನ್ನ ನಾನು ಹತೋಟಿಯಾಗಿ ಇಟ್ಟಿದ್ದೀನಿ ಅಂತಕ್ಕಂಥ ದೃಢ ಸಂಕಲ್ಪದೊಡನೆ ಅಭ್ಯಾಸವನ್ನ ಮಾಡಬೇಕು ಯಾವುದನ್ನ ಧ್ಯಾನವನ್ನ ಆರನೇದು ದೃಢ ಆಂತರಿಕ ದೃಢತೆಯನ್ನ ಕಾಯ್ದುಕೊಂಡ ಮನಸ್ಸು ಮತ್ತು ವಿಷಯ ಅಥವಾ ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸಿದರೆ ಆಳವಾಗಿರ್ತಕ್ಕಂಥ ಧ್ಯಾನ ಸಾಧ್ಯ ಆಗ್ತದೆ ಏನ್ ಮಾಡ್ಬೇಕು ನಾವು ಆಂತರಿಕ ದೃಢತೆಯನ್ನ ಕಾಯ್ದುಕೊಂಡ ಮನಸ್ಸು ವಿಷಯ ಅಥವಾ ವಸ್ತುವಿನ ಮೇಲೆ ಏಕಾಗ್ರಗೊಳಿಸಿದರೆ ಆಳವಾದ ಧ್ಯಾನ ನಮಗೆ ಸಾಧ್ಯ ಆಗ್ತದೆ ಇದನ್ನ ಹೇಗ್ ಬೇಕು ಕಾಟಾಚಾರಕ್ಕೆ ನಾವು ಧ್ಯಾನವನ್ನ ಮಾಡಬಾರದು ಇಷ್ಟು ಕ್ರಮಗಳು ಮೊದಲನೇ ಕ್ರಮ ಧ್ಯಾನ ಕ್ರಿಯೆಯಲ್ಲಿ ಸೊಂಟ ಬೆನ್ನು ಮತ್ತೆ ಕುತ್ತಿಗೆ ನೇರ ಆಗಿರಬೇಕು ಎರಡನೇದು ಮನಸ್ಸಿನಲ್ಲಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಸರಸ್ತಾ ನಾವೇನ್ ಮಾಡಬೇಕು ಅವಶ್ಯಕ ಅಥವಾ ಅನುಕೂಲಕರವಾಗಿರ್ತಕ್ಕಂತಹ ಒಂದೇ ವಸ್ತುವಿನ
ಕಳೆದುಕೊಳ್ಬೇಕು ಅಥವಾ ಅದರ ಮೇಲೆಯ ಮನಸ್ಸನ್ನ ಏಕಾಗ್ರತೆಗೊಳಿಸಬೇಕು. ಎರಡನೇದು. ಮೂರನೇದು, ಯಾವುದೇ ವಿಚಾರವಾದರೂ ಕೂಡ ಅದನ್ನ ಸಾವಧಾನದಿಂದ ನಾವೇನ್ ಮಾಡಬೇಕು, ಅರಿಬೇಕು, ತಿಳ್ಕೋಬೇಕು. ಧ್ಯಾನ ಆನಂದದ ಅನುಭವದೊಡನೆ ಸೂಕ್ತ ಸ್ಥಿತಿಯಲ್ಲಿ ನಡೆಯಬೇಕು. ನಂತರ ದೃಢ ಸಂಕಲ್ಪದೊಂದಿಗೆ ಅಭ್ಯಾಸವನ್ನ ಮಾಡಬೇಕು. ಅದನ್ನ ಧ್ಯಾನ. ಆದ್ದರಿಂದ ಏನಾಗುತ್ತೆ, ಆಂತರಿಕ ದೃಢತೆಯನ್ನ ಕಾಯ್ದುಕೊಂಡ ಮನಸ್ಸು ವಿಷಯ ಅಥವಾ ವಸ್ತುವಿನ ಮೇಲೆ ಏಕಾಗ್ರತೆಗೊಳಿಸಿದ್ರೆ ಆಳವಾದ ಧ್ಯಾನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಅದು ಧ್ಯಾನ ಅನಿಸ್ಕೊಳ್ಳುವುದಿಲ್ಲ, ಮನಸ್ಸು ಏಕಾಗ್ರತೆಗೊಳಿಸುವುದಿಲ್ಲ, ಏರಿಯಾದ ನಾಯಿವಾಲ ಡೊಂಕು ಆಗ್ತದೆ. ಇನ್ನ ಪ್ರಯೋಜನಗಳು ಏನು? ಹಾಗಾದ್ರೆ ಧ್ಯಾನದಿಂದ ಆಗ್ತಕ್ಕಂಥ ಪ್ರಯೋಜನಗಳೇನಪ್ಪ ಅಂತ ಹೇಳಿದ್ರೆ, ಧ್ಯಾನದಿಂದ ಮೊದಲನೆಯದು ಮಾನಸಿಕ ಏಕಾಗ್ರತೆ ಮೂಡುತ್ತೆ. ಧ್ಯಾನದ ಪ್ರಯೋಜನ ನಾವು ಮಾನಸಿಕ ಏಕಾಗ್ರತೆ ಮೂಡುತ್ತೆ. ಬರ್ಕೊಳ್ಳಿ ಧ್ಯಾನದ ಪ್ರಯೋಜನಗಳು. ಮಾನಸಿಕ ಏಕಾಗ್ರತೆ ಮೂಡುತ್ತೆ ಒಂದನೇದು. ಎರಡನೇದು, ಮನಸ್ಸು ನಿರಾಳವಾಗಿರಲು ಸಹಕಾರಿಯಾಗಿರುತ್ತೆ. ಮನಸ್ಸು ಯಾವತ್ತೂ ಕೂಡ ಧ್ಯಾನಿಯ ಮನಸ್ಸು ಹೇಗಿರುತ್ತೆ, ನಿರಾಳವಾಗಿರುತ್ತೆ, ನಿರ್ಕಲ್ಮಶ ಇಲ್ಲದೆ ಇರುತ್ತೆ, ನಿರಾಳವಾಗಿರುತ್ತೆ. ಎರಡನೇದು. ಮೂರನೇದು, ಶರೀರ ಮತ್ತೆ ಮನಸ್ಸು ಚೈತನ್ಯ ಅಥವಾ ಉಲ್ಲಾಸಪೂರ್ಣವಾಗಿರುತ್ತೆ ಸಹಾಯ. ಯಾವತ್ತೂ ಕೂಡ ನಮ್ಮ ಮನಸ್ಸು ಮತ್ತೆ ಶರೀರ ಏನಾಗಿರುತ್ತೆ, ಉಲ್ಲಾಸಭರಿತವಾಗಿರುತ್ತೆ. ಮೂರನೇದು. ನಾಲ್ಕನೇದು, ಉಸಿರಾಟದ ಕ್ರಿಯೆ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು. ಧ್ಯಾನದಿಂದ ಉಸಿರಾಟದ ಕ್ರಿಯೆಯ ಮೇಲೆ ನಿಯಂತ್ರಣ ಸಾಧಿಸಬಹುದು. ಮತ್ತೊಮ್ಮೆ ಹೇಳ್ತೀವಿ ನೋಡಿ, ಮಾನಸಿಕ ಏಕಾಗ್ರತೆ ಹೆಚ್ಚಾಗುತ್ತೆ. ಪ್ರಯೋಜನಗಳು: ಮನಸ್ಸು ನಿರಾಳವಾಗಲು ಸಹಕಾರಿಯಾಗುತ್ತೆ. ಮೂರನೇದು, ಶರೀರ ಮತ್ತೆ ಮನಸ್ಸು ಚೈತನ್ಯ ಅಥವಾ ಉಲ್ಲಾಸಪೂರ್ಣವಾಗಲು ಸಹಕಾರಿ. ನಾಲ್ಕನೆಯದು, ಉಸಿರಾಟದ ಕ್ರಿಯೆಯ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು. ಕ್ರಿಯಾಶೀಲತೆ ಹೆಚ್ಚುತ್ತೆ. ಅವರವರು ಮಾಡುವ ಕಾರ್ಯಕ್ಷೇತ್ರದ ಆನಂದದಿಂದ ಪಾಲ್ಗೊಳ್ಳುವಂತಹ ಸಮಚಿತ್ತತೆ ಮೂಡುತ್ತೆ. ನೋಡಿ, ಕ್ರಿಯಾಶೀಲತೆ ಯಾವಾಗಲೂ ಕೂಡ ಕ್ರಿಯಾತ್ಮಕವಾಗಿರಲಿಕ್ಕೆ ಸಹಾಯ ಮಾಡುತ್ತೆ ಇದು. ಹಾಗೆಯೇ ನಾವು ತೊಡಗಿಸಿಕೊಳ್ಳುವಂತಹ ಕೆಲಸದ ಮೇಲೆ ಏನಾಗುತ್ತೆ, ನಮಗೆ ಆಸಕ್ತಿ ಹೆಚ್ಚಾಗುತ್ತೆ. ಆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಮಗೆ ಉಲ್ಲಾಸ ಮತ್ತೆ ಸಮಚಿತ್ತತೆ ಮೂಡುತ್ತೆ. ದೇಹ ಮತ್ತು ಮನಸ್ಸಿಗೆ ಲಘುತ್ವ, ಸ್ಥಿರತೆ ಮತ್ತು ಸ್ಪಷ್ಟತೆ ಲಭ್ಯ ಆಗುತ್ತೆ. ಕೋಪ ಕಡಿಮೆ ಆಗುತ್ತೆ. ದ್ವೇಷ ಭಾವಗಳು ದೂರ ಆಗುತ್ತೆ. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಸಹನಾಶೀಲ ಗುಣಗಳು ಧ್ಯಾನದಿಂದ ನಮಗೆ ಲಭಿಸುತ್ತವೆ. ಒಂದು ಕಡೆ ಕಳೆದುಕೊಳ್ಳುವ ಒಂದು ವಿಷಯವನ್ನು ಅರಿಯುವ ಪ್ರಯತ್ನ ಹಾಗೆ ಅಭ್ಯಾಸಗಳು ಅವರವರು ಮಾಡುವ ಧ್ಯಾನ ಕ್ರಮಗಳಿಗೆ ಪೂರಕವಾಗಿದೆ. ನೋಡಿ, ಯಾವುದೇ ಒಂದು ಕುತ್ಕೊಂಡು ಒಂದು ವಿಷಯವನ್ನು ಅರಿತಕ್ಕಂಥ, ಅಂದ್ರೆ ಕೇಳ್ತಕ್ಕಂಥ ಪ್ರಯತ್ನ ಹಾಗೆ ಅಭ್ಯಾಸಗಳು ಅವರವರು ಯಾವ ರೀತಿಯಾದಂತಹ ಧ್ಯಾನ ಮಾಡ್ತಾರೋ ಅದಕ್ಕೆ ಪೂರಕವಾಗಿರುತ್ತೆ. ಕೊನೆಯದಾಗಿ, ರೋಗಿಗಳ ಮಾನಸಿಕ ಸ್ಥಿತಿ ಉತ್ತಮಪಡಿಸಲಿಕ್ಕೆ ಇದು ಸಹಕಾರಿ. ಹೇಳಿದೆ ನಾನು ಏನಂತ, ಮಾನಸಿಕ ಸ್ಥಿಮಿತವಿಲ್ಲದ ಜೀವನ ಇವತ್ತು ಏನಾಗ್ತಾ ಇದೆ, ನಮ್ಮ ಜೀವನ ಶೈಲಿ ಮತ್ತೆ ಜೀವನ ಶೈಲಿಯ ಬದಲಾವಣೆಯಿಂದ ನಾವು ಏನ್ ಮಾಡ್ತಾ ಇದ್ದೀವಿ, ಇವತ್ತು ಹಲವಾರು ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ ಅಂತ ಬಿಟ್ಟು. ಈ ಉತ್ತಮವಾದಂತಹ ಧ್ಯಾನದ ಅಭ್ಯಾಸದಿಂದ ಏನಾಗುತ್ತೆ, ಆ ರೋಗಗಳಿಂದ ನಾವು ದೂರ ಇರಬಹುದು. ಹಾಗೇನೆ ಕೆಲವು ದೇಶಿ ಮತ್ತು ವಿದೇಶಿ ಆರೋಗ್ಯ ಕೇಂದ್ರಗಳಲ್ಲಿ ಧ್ಯಾನದ ಅಭ್ಯಾಸ ಕ್ರಮ ನಡೀತಾ ಇದೆ. ಭಾರತದಲ್ಲಿ ಹುಟ್ಟಿದಂತಹ ಈ ಒಂದು ಯೋಗಾಭ್ಯಾಸ ಕ್ರಮ ಇವತ್ತು ವಿದೇಶದಲ್ಲಿ ಏನಾಗ್ತಾ ಇದೆ ಮಕ್ಕಳೇ, ಏನಾಗ್ತಾ ಇದೆ, ಪ್ರಸಿದ್ಧಿಯನ್ನ ಪಡೀತಾ ಇದೆ. ನಾವು ಭಾರತೀಯರು ತೊಡಗಿಸಿಕೊಳ್ಳದೇ ಇರ್ತಕ್ಕಂಥ ಹೆಚ್ಚು ಯೋಗಾಭ್ಯಾಸವನ್ನು ಇವತ್ತು
ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಆಸ್ಪತ್ರೆಯಿಂದ ದೂರ ಇರಬೇಕು, ರೋಗ ರುಜಿನಗಳಿಂದ ದೂರ ಇರಬೇಕು, ಖರ್ಚು ವೆಚ್ಚಗಳಿಂದ ನಾವು ದೂರ ಇರಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ನಾವು ಶಿಕ್ಷತೆಯಾಗಿರ್ತಕ್ಕಂಥ ಈ ಧ್ಯಾನ ಯೋಗಾಭ್ಯಾಸ ಕ್ರಮಗಳು ಇವೆಲ್ಲವನ್ನ ಮಾಡಿದ್ದೇ ಆದಲ್ಲಿ ನಾವು ಏನಿರ್ಬೋದು, ನಮ್ಮ ಆರೋಗ್ಯವನ್ನ ದೃಢವಾಗಿಟ್ಕೊಳ್ಬಹುದು, ರೋಗ ರುಜಿನಗಳಿಂದ ದೂರ ಇರಬಹುದು. ಮತ್ತೆ ಇಷ್ಟು ಮಕ್ಕಳ ಇವತ್ತು ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲಾಗಿರ್ತಕ್ಕಂಥ ಧ್ಯಾನ. ಧ್ಯಾನದಲ್ಲಿ ನಾವು ಧ್ಯಾನ ಅಂದೇನು, ಧ್ಯಾನದ ಅರ್ಥ ಏನು, ಹಾಗೇನೆ ಧ್ಯಾನದಿಂದ ಧ್ಯಾನವನ್ನ ಮಾಡ್ತಕ್ಕಂಥ ಕ್ರಮಗಳು ಹೇಗಿರಬೇಕು, ಹಾಗೇನೆ ಧ್ಯಾನದ ಪ್ರಯೋಜನಗಳೇನು ಅಂತಕ್ಕಂಥ ನಾವು ತಿಳ್ಕೊಂಡಿದ್ದೀವಿ. ಆದಷ್ಟು ನಿಮಗೆ ಇದು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತಾ ಇವತ್ತಿನ ಈ ಅಧ್ಯಾಯ 9 ಆಗಿರ್ತಕ್ಕಂಥ ಧ್ಯಾನದ ಬಗ್ಗೆ ನಿಮಗೆ ನಾನು ಒಂದು ಅವಧಿಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಯಾರಿಗೆ ಅರ್ಥ ಆಗಿಲ್ಲ ನೀವು ಪ್ರಶ್ನೆಗಳನ್ನು